ಹಾಯ್ ಫ್ರೆಂಡ್ಸ್, ಬನ್ನಿ ನಾನಿವತ್ತು ಜಾಮೂನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದು ತುಂಬಾ ಸಾಫ್ಟಾಗಿರುವಂಥ ಜಾಮೂನ್ ಯಾವ ರೀತಿ ಮಾಡ್ಕೊಳ್ಳೋದು, ಯಾವ ರೀತಿ ಕಲಿಸ್ಕೊಂಡ್ರೆ ಯಾವ ರೀತಿ ಸಾಫ್ಟಾಗಿ ಬರುತ್ತೆ ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫಸ್ಟ್ಗೆ ನಾವು ಶುಗರ್ ಸಿರಪ್ನ ರೆಡಿ ಮಾಡ್ಕೊಂಬಿಡೋಣ. ನಾನಿಲ್ಲಿ ಒಂದು 4 ಲೋಟ ಆಗೋಷ್ಟು ನೀರು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ನಾನು ಲೋಟ ತೋರಿಸ್ತೀನಿ ನೋಡಿ. ಈ ಲೋಟದಲ್ಲಿ ನಾನು 4 ಲೋಟ ಆಗೋಷ್ಟು ನೀರು ತೊಗೊಂಡ್ರೆ ಅದಕ್ಕೆ ತಕ್ಕನಾಗಿ 3 ಲೋಟ ಆಗೋಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಈಕ್ವಲ್ ಪ್ರಪೋರ್ಷನಲ್ಲಿ ನಾನು ಹಾಕ್ತಾಯಿಲ್ಲ. 4 ಲೋಟ ನೀರಿಗೆ 3 ಲೋಟ ಸಕ್ಕರೆ ಹಂಗೆ ಹಾಕ್ತಾಯಿದ್ದೀನಿ. ನೋಡಿ, ನೀರೆಲ್ಲ ಚೆನ್ನಾಗಿ ಬಿಸಿ ಆಗ್ತಾಯಿದೆ. ಈ ಟೈಮಲ್ಲಿ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ನಾನೇನು 3 ಲೋಟ ತೊಗೊಂಡಿದ್ದೆ ಆ 3 ಲೋಟ ಸಕ್ಕರೆ ಹಾಕ್ತಾಯಿದ್ದೀನಿ. ಜಾಸ್ತಿ ಪಾಕ ಬೇಡ, 1 ಎಳೆ 2 ಎಳೆ ಪಾಕ ಎಲ್ಲ ಬೇಡ. ಇದಕ್ಕೆ ಸ್ವಲ್ಪ ಕೇಸರಿ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂತಂದರೆ ಕೇಸರಿ ದಳ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಕೇಸರಿ ದಳ ಇಲ್ಲ ಅನ್ನೋದಕ್ಕೆ ಕೇಸರಿ ಹಾಕ್ತಾಯಿದ್ದೀನಿ. ಅದು ಪಾಕ ಆಗೋಷ್ಟರಲ್ಲಿ ನಾವು ಜಾಮೂನ್ ಮಿಕ್ಸ್ಚರ್ನ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ಗೆ ನಾವು ಗಂಟಿಲ್ದಂಗೆ ಎಲ್ಲ ಹುರ್ಕೊಳ್ಬೇಕು. ಪ್ಯಾಕೆಟಿಂದ ತೆಗೆದು ಬೌಲ್ಗೆ ಹಾಕಿದ ತಕ್ಷಣ ಅದು ಗಂಟು ಥರ ಇರುತ್ತೆ, ಅದನ್ನೆಲ್ಲ ಬಿಡಿಸ್ಕೊಳ್ಬೇಕು ನಾವು. ನಾನು ಕೈಯಲ್ಲಿ ಮಾಡ್ತಾಯಿಲ್ಲ, ಸ್ಪೂನಲ್ಲೇ ಮಾಡ್ತಾಯಿದ್ದೀನಿ. ನೋಡಿ, ಈ ಲೋಟದಲ್ಲಿ ನಾನು ಅರ್ಧ ಲೋಟ ನೀರು, ಅರ್ಧ ಲೋಟ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಬರೀ ಹಾಲಲ್ಲೇ ಕಲಿಸ್ತೀನಿ ಅಂತಂದರೂ ಕೂಡ ಕಲಿಸ್ಕೊಳ್ಬೋದು, ಅಥವಾ ಬರೀ ನೀರಲ್ಲಿ ಕಲಿಸ್ತೀನಿ ಅಂತಂದರೂ ಕೂಡ ಕಲಿಸ್ಕೊಳ್ಬೋದು. ನಾನು ಎರಡೂ ಮಿಕ್ಸ್ ಮಾಡಿ ಕಲಿಸ್ತಾಯಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಒಂದೇ ಸರಿ ಹಾಕಿದ್ರೆ ಕೆಲವೊಂದು ಟೈಮ್ ಜಾಸ್ತಿ ತೆಳುವಾಗಿ ಹೋಗುತ್ತೆ. ಆ ಟೈಮಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಯಾವುದೇ ಹಿಟ್ಟು ಕಲಿಸ್ಬೇಕಾದ್ರೂ ಆಗಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸಿದ್ರೆ ನಮಗೆ ಹದ ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿ, ಇದೆಲ್ಲ ಹಾಲೆಲ್ಲ ಹಾಕಿದ್ಮೇಲೆ ಇನ್ನೂ ಬೇಕು ಅಂತ ಅನ್ನಿಸ್ತು ಹಾಲು, ಮತ್ತು ಹಾಕ್ಕೊಂಡು ನಾನು ಈ ರೀತಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನಾದ್ಕೊಂಡಷ್ಟು ಜಾಮೂನು ತುಂಬ ಸಾಫ್ಟಾಗಿ ಬರ್ತವೆ. ಚೆನ್ನಾಗಿ ನಾದ್ಕೊಂಡಷ್ಟು ಜಾಮೂನು ತುಂಬ ಸಾಫ್ಟಾಗಿ ಬರ್ತವೆ. ನಾನಿಲ್ಲಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೈಗೆ ಅಂಟೋ ಥರನೇ ನೀವು ಕಲಿಸ್ಕೊಳ್ಬೇಕು. ಜಾಸ್ತಿ ತೆಳು ಬೇಡ, ಜಾಸ್ತಿ ಗಟ್ಟಿನೂ ಬೇಡ, ಕೈಗೆ ಅಂಟಬೇಕು ಆ ರೀತಿ ಕಲಿಸ್ಕೊಳ್ಬೇಕು. ಆ ರೀತಿ ಕಲಿಸ್ಕೊಂಡು ಈ ಥರ ನಾದ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು. ನಾನಿಲ್ಲಿ ತುಪ್ಪ ಹಾಕಿರೋದನ್ನ ತೋರಿಸ್ತಾ ಇಲ್ಲ. ಕೈಗೆ ಅಂಟುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾದ್ಕೊಳ್ತಾ ಇದ್ದೀನಿ. ನಾದೋದಕ್ಕಾಗಲ್ಲ ಅನ್ನೋದೊಂದೇ ಒಂದು ಕಾರಣಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಇಲ್ಲಿವರೆಗೂ ನಾದ್ಕೊಳ್ಬೇಕು. ಇದನ್ನೆಲ್ಲ ಹಿಟ್ಟೆಲ್ಲ ಕಲಿಸ್ಕೊಂಡಾಗಿದೆ. ಅಷ್ಟರಲ್ಲಿ ನೋಡಿ ಶುಗರೆಲ್ಲ ಇಲ್ಲಿ ಕರಗಿದೆ. ಕರಗಿದ್ರೆ ಸಾಕು, ಜಾಸ್ತಿ ಗಟ್ಟಿ ಪಾಕ ಬೇಡ. ಜಾಸ್ತಿ ಗಟ್ಟಿ ಪಾಕ ಆದರೆ ಶುಗರ್ ಸಿರಪ್ಪಲ್ಲಿ ಜಾಮೂನು ಅಷ್ಟು ಬೇಗ ಅಬ್ಸರ್ವ್ ಆಗೋದಿಲ್ಲ. ಲಾಸ್ಟಲ್ಲಿ ಸ್ವಲ್ಪ ನಾನು ಏಲಕ್ಕಿ ಪೌಡರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಹಿಟ್ಟನ್ನೆಲ್ಲ ಕಲಿಸ್ಕೊಂಡಿದ್ನಲ್ಲ ಅದರಲ್ಲಿ ಉಂಡೆಗಳು ಮಾಡ್ಕೊತಾ ಇದ್ದೀನಿ. ಕೈಗಂಟುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ಒಂದೇ ಒಂದು ಸರಿ ಕೈಗೆ ಎಣ್ಣೆ ಹಾಕ್ಕೊಂಡು ನಾನು ಉಂಡೆಗಳು ಕಟ್ತಾಯಿದ್ದೀನಿ. ಪದೇ ಪದೇ ಎಣ್ಣೆ ಹಾಕೊಳ್ಳೋಷ್ಟು ಇಲ್ಲ ಕೈಗೆ. ಒಂದೇ ಒಂದು ಸರಿ ಎಣ್ಣೆ ಹಾಕ್ಕೊಂಡು ನಾನು ಉಂಡೆಗಳ್ನ ಕಟ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕೂಡ, ಯಾವ ಶೇಪ್ ಬೇಕೋ ಆ ಶೇಪ್ ಕೂಡ ನೀವು ಉಂಡೆಗಳ್ನ ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ kg ಗುಲಾಬ್ ಜಾಮೂನ್ ಮಾಡ್ತಾ ಇರೋದು. ಇದನ್ನು ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಸಣ್ಣ ಉರಿನಲ್ಲಿಟ್ಟು ನಾವು ಫ್ರೈ ಮಾಡ್ಕೊಳ್ಬೇಕು ಜಾಮೂನ್ನ. ನಾನು ಒಂದೊಂದೇ ಹಾಕ್ತಾಯಿದ್ದೀನಿ. ನಿಧಾನವಾಗಿ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು, ಹಾಕಿದ ತಕ್ಷಣವೇ ಯಾವ ರೀತಿ ಅದು ಉಬ್ತಾ ಇದೆ ಅಂತ. ಇನ್ನು ಶುಗರ್ ಸಿರಪ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಇನ್ನೂ ದಪ್ಪ ಆಗುತ್ತೆ. ಹಾಗಾಗಿ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಉಂಡೆಗಳು ಕಟ್ಕೊಳ್ಳಿ. ಎಣ್ಣೆಯಲ್ಲಿ ಅದು ಫ್ರೈ ಆಗ್ತಾ ಆಗ್ತಾ ದೊಡ್ಡದಾಗುತ್ತೆ. ಹಾಗಾಗಿ ನಿಮಗೆ ಗೊತ್ತಾಗ್ತಿರ್ಬೋದು ಅದೆಷ್ಟು ದೊಡ್ಡದಾಗ್ತಿದೆ ಅಂತ. ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಂಡ್ರೆ ಹಿಟ್ಟನ್ನ ಈ ರೀತಿ ಬರುತ್ತೆ ಜಾಮೂನು. ಇಮಿಡಿಯೇಟ್ ಇದನ್ನು ಟರ್ನ್ ಮಾಡೋಕ್ಕೆ ಹೋಗ್ಬೇಡಿ. ಸಣ್ಣ ಊರಿನಲ್ಲೇ ನೋಡಿ, ಅದು ಫ್ರೈ ಆಗ್ತಾ ಆಗ್ತಾ ಅದೇ ಟರ್ನ್ ಆಗುತ್ತೆ. ನೋಡ್ತಾ ಇರ್ಬೋದು, ಕೆಲವೊಂದು ಆಗೋದಿಲ್ಲ, ಅದನ್ನು ಟರ್ನ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಆಗುತ್ತೆ. ಯಾವುದು ಬ್ರೌನ್ ಕಲರ್ ಬಂದಿಲ್ಲ ಅದನ್ನು ನೋಡಿಕೊಂಡು ಟರ್ನ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ನಾದ್ಕೊಂಡಿಲ್ಲ ಅಂತಂದರೆ ಕ್ರ್ಯಾಕರ್ಸ್ ಬರುತ್ತೆ. ನೋಡಿ, ನಾನು ಅಷ್ಟು ನಾದಿದ್ರೂ ಸ್ವಲ್ಪ ಸ್ವಲ್ಪ ಕ್ರ್ಯಾಕರ್ಸ್ ಬಂದಿದೆ. ಆ ಥರ ಆದರೆ ಜಾಮೂನು ಚೆನ್ನಾಗಿ ಬರೋದಿಲ್ಲ.
ರೌಂಡಾಗಿ ಬರೋದಿಲ್ಲ. ನೋಡಿ ಗೊತ್ತಾಗ್ತಿರ್ಬೋದು ನಿಮಗೆ, ಇಲ್ಲಿ ಕಾರ್ನರಲ್ಲಿ ಒಂದೆರಡು ಜಾಮೂನ್ ಆ ರೀತಿ ಇದೆ. ಉಂಡೆಗಳ್ನ ಕಟ್ಕೊಳ್ಬೇಕಾದ್ರೆ ತುಂಬ ಕ್ಲೀನಾಗಿ ಕಟ್ಕೊಳ್ಳಿ, ಇಲ್ಲಾಂತಂದರೆ ಜಾಮೂನೆಲ್ಲ ಒಡೆದೋಗೋ ಚಾನ್ಸಸ್ ಇದೆ. ನೋಡಿ ಈ ಥರ ಸ್ವಲ್ಪ ಕ್ರ್ಯಾಕರ್ಸ್ ಬಂತಂದ್ರೂ ಆ ರೀತಿ ಆಗಿಬಿಡುತ್ತೆ. ನೋಡಿ ಇಷ್ಟೆಲ್ಲ ಆಗಿದೆ. ನಾನು ಇದನ್ನೆಲ್ಲ ಎತ್ತಿ ಶುಗರ್ ಸಿರಪ್ಗೆ ಹಾಕ್ತಾಯಿದ್ದೀನಿ. ಡೈರೆಕ್ಟ್ ಹಾಗೇ ಶುಗರ್ ಸಿರಪ್ಗೆ ಹಾಕ್ತಾಯಿದ್ದೀನಿ. ಜಾಮೂನ್ ಕೂಡ ಬಿಸಿಯಾಗಿರಬೇಕು, ಶುಗರ್ ಸಿರಪ್ ಕೂಡ ಬಿಸಿಯಾಗಿರಬೇಕು, ಆವಾಗಲೇ ಜಾಮೂನ್ ತುಂಬ ಸಾಫ್ಟಾಗಿ ಬರೋದು. ಒಂದು ಬಿಸಿ ಇದ್ದು ಒಂದು ತಣ್ಣಗಿದ್ರೆ ಅದು ಶುಗರ್ ಸಿರಪ್ ಅಬ್ಸರ್ವ್ ಮಾಡೋದೇ ಇಲ್ಲ ಜಾಮೂನು. ಹಾಗಾಗಿ ಎರಡು ಬಿಸಿ ಇರಬೇಕು. ನೋಡಿ ಹಾಕ್ತಾಯಿದ್ದೀನಿ. ಇವಾಗ ಇಷ್ಟಿದೆ, ನೆಂದ ಮೇಲೆ ತುಂಬಾ ದಪ್ಪ ಆಗುತ್ತೆ. ನೋಡ್ತಾ ಇರ್ಬೋದು ಎಲ್ಲನೂ ಹಾಕಿದ್ದೀನಿ. ಬನ್ನಿ ಹಾಗೇ ನೋಡಿ ಎಷ್ಟು ಸಾಫ್ಟಾಗಿದೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿದೆ ಅಂತ. ತುಂಬಾ ಸಾಫ್ಟಾಗಿದೆ, ಪ್ರೆಸ್ ಮಾಡಿದ್ರೆ ಹಾಗೆ ಕರ್ಗೋಗ್ತಾ ಇದೆ, ಅಷ್ಟು ಸಾಫ್ಟಾಗಿ ಬಂದಿರುತ್ತೆ. ಶುಗರ್ ಸಿರಪ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಜಾಮೂನ್ ಸಾಫ್ಟಾಗಿ ಬರೋದು. ನೋಡಿ ಹಾಗೆಯೇ ನಾನು ಜೊತೆಗೇ ಡ್ರೈ ಜಾಮೂನ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೆ ಒಣಕೊಬ್ಬರಿ ತುರಿನ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಅಂದರೆ ರುಬ್ಕೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಮತ್ತು ಸಕ್ಕರೆ ಹಾಕ್ಕೊಂಡು, ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಏಲಕ್ಕಿ ಹಾಕ್ಕೊಂಡು, ಅದೇ ಜಾಮೂನ್ನ ಎಲ್ಲ ಶುಗರ್ ಸಿರಪ್ಪೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರೋಂಥ ಜಾಮೂನ್ನ ನಾನು ಈ ರೀತಿ ಹೋಳಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಸೇಮ್ ಜಾಮೂನನ್ನೇ ನಾನು ಇದಕ್ಕಿಂತ ಬೇರೆ ಮಿಕ್ಸ್ ಮಾಡ್ಕೊಂಡಿಲ್ಲ. ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಜಾಮೂನ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.